ಅಸ್ಸಲಾಮುಅಲೈಕುಂ ಭಯ್ಯ. ಭಯ್ಯ, ಎಲ್ಲಿ ಹೊಂಟೀರಿ? ನಾನೇ ಹೊಂಟಿದ್ದೇನೆ. ನಾನು ನಿಮಗೆ ಒಂದಿಷ್ಟು ಪ್ರಶ್ನೆ ಕೇಳುತ್ತೀನಿ, ಹೇಳಿ. ನಿಮಗೆ ಜಗತ್ತಿನ ವಿದ್ಯೆ ಜೊತೆ ನಮ್ಮ ದೀನಿನ ಬಗ್ಗೆ ಏನಾದರೂ ಗೊತ್ತಾ? ಸರಿ, ಒಬ್ಬೊಂದು ಸುನ್ನತ ಹೇಳು. ನಮ್ಮದೊಂದು ಸೇವನೆಗೆ ಮಾಡಬೇಕು, ನಮ್ಮ ಬೇಕು, ನಮ್ಮ ಬೇಕು. ಸಾಕು ಸಾಕು, ನಿನಗೆ ಇನ್ನೂ ಗೊತ್ತಿಲ್ಲ. ನೀನು ಹೆಸರಿಗೆ ಅಷ್ಟೇ ಮುಸ್ಲಿಂ. ನೀನು ಮುಸ್ಲಿಂ ಮನೆಯಲ್ಲಿ ಹುಟ್ಟಿ ನಮ್ಮ ಪೈಗಂಬರವರ ಪದ್ಧತಿ ಮಾಡುವುದಿಲ್ಲ. ಹಾಗಾದರೆ ನೀನು ಹೇಳಿ. ನಂಬರ್ 1 ದಸ್ತಖಾನ್ ಹಾಸಬೇಕು. ನಂಬರ್ 2 ಎಡಗು ತೊಳೆಯಬೇಕು. ನಂಬರ್ 3 ಊಟದ ದುವಾ ಹೇಳಬೇಕು. ನಂಬರ್ 4 ಸೀದಾ ಮುಂಚು ತಿನ್ನಬೇಕು. ನಂಬರ್ 5 ಒಂದು ಅನ್ನದ ಅಗಲು ಕೆಳಗೆ ಬಿದ್ದರೆ ಅದನ್ನು ಸುಡಲು ತಿನ್ನಬೇಕು. ನಂಬರ್ 6 ನಿಮ್ಮ ಮುಂದಿನಿಂದ ತಿನ್ನಬೇಕು. ನಂಬರ್ 7 ಬಟ್ಟಿಲು ತಿನ್ನಬೇಕು. ನಂಬರ್ 8 ಊಟ ಆದ್ಮೇಲೆ ತಾಟ್ ಮತ್ತು ಬೇರುಗಳನ್ನು ಸ್ವಚ್ಛಗೊಳಿಸಬೇಕು. ನಂಬರ್ 9 ಗೋಡೆಗೆ ನಿಭಾಯಿಸಿ ಊಟ ಮಾಡಬಾರ್ದು. ನಂಬರ್ 10 ಊಟಕ್ಕೆ ಸೇರಬಾರ್ದು. ನಂಬರ್ 11 ಊಟ ಆದ್ಮೇಲೆ ದುವಾ ಹೇಳಬೇಕು. ಹೌದು, ನಾನು ನಿಮಗೆ ಒಂದೊಂದು ಪ್ರಶ್ನೆಗಳನ್ನು ಕೇಳುತ್ತೀನಿ, ಉತ್ತರ ಹೇಳುತ್ತೀರಾ? ಕೇಳಿ. ಇಸ್ಲಾಂ ಏನು ಕಲಿಸುತ್ತದೆ? ಅಲ್ಲಾಹ್ ಒಬ್ಬನಿದ್ದಾನೆ. ನಮ್ಮ ನಬಿಯ ಹೆಸರೇನು? ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಾಗಾದರೆ ಮೊದಲು ಜಗತ್ತಿನೊಳಗೆ ಅಜಾನ್ ಕೊಟ್ಟವರು ಯಾರು? ಹಜರತ್ ಬಿಲಾಲ್ ಅವರು ಮೊದಲು ಅಜಾನ್ ಕೊಟ್ಟವರು. ನೀವು ನನ್ನ ಸಮಯ ತಿಳಿಸಿದ್ದೀರಿ. ನೀವು ಇದನ್ನು ಕಲಿಯಕ್ಕೆ ಎಷ್ಟು ಸಮಯ ತಗೊಂಡಿರಿ? 1 ಗಂಟೆ ಮಾತ್ರ. ಸರಿ, ನಾನು ಹೋಗುತ್ತೇನೆ. ನನ್ನ ಸಮರ್ ಕ್ಯಾಂಪ್ಗೆ ಟೈಮ್ ಆಗುತ್ತಿದೆ. ಶುಕ್ರಿಯಾ. ನಾನು ನನ್ನ ತಂದೆ ಹೇಳಿ ಮುಂದಿನ ವರ್ಷ ಸಮರ್ ಕ್ಯಾಂಪ್ಗೆ ಅಡ್ಮಿಷನ್ ಹೋಗಿನಿ. ಸಮರ್ ಕ್ಯಾಂಪ್ಗೆ ಸಹಾಯ ಮಾಡಿದ ಎಲ್ಲ ಹುಡುಗಿಯರಿಗೂ ಮತ್ತು ನನ್ನ ಅಣ್ಣ ತಮ್ಮಂದಿರಿಗೂ ಅಲ್ಲಾಹನು ಆಶೀರ್ವಾದಿಸಿ ಖುಷಿಯಾಗಿರಲಿ ನಾವು ದುವಾ ಮಾಡುತ್ತೇವೆ. ಶುಕ್ರಿಯಾ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.